ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ನಗರದಲ್ಲಿ ಭೀಕರ ದರೋಡೆ ಘಟನೆ ನಡೆದಿದೆ. ಕಾರು ಖರೀದಿಗಾಗಿ ತೆಗೆದುಕೊಂಡು ಹೋಗುತ್ತಿದ್ದ 7.5 ಲಕ್ಷ ಹಣವನ್ನು ದುಷ್ಕರ್ಮಿಗಳು ಕಣ್ಣಿಗೆ ಕಾರದ ಪುಡಿ ಎರಚಿ ಮಚ್ಚು ತೋರಿಸಿ ದರೋಡೆ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಘಟನೆ ಗೌರಿಬಿದನೂರು ನಗರ ವ್ಯಾಪ್ತಿಯಲ್ಲಿ ನಡೆದಿದ್ದು, ವಿನಾಯಕ್ ಬಡಾವಣೆ ನಿವಾಸಿ ಶಿವಶಂಕರ ಆರಾಧ್ಯ ಅವರಿಗೆ ಸೇರಿದ ಹಣ ದರೋಡೆಯಾಗಿದೆ ಎಂದು ತಿಳಿದು ಬಂದಿದೆ. ಮಾಹಿತಿಯ ಪ್ರಕಾರ ಶಿವಶಂಕರ ಆರಾಧ್ಯ ಅವರು ಕಾರು ಖರೀದಿಗಾಗಿ 7.5 ಲಕ್ಷ ಹಣವನ್ನು ತೆಗೆದುಕೊಂಡು ಹೋಗುತ್ತಿದ್ದ ವೇಳೆ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ದುಷ್ಕರ್ಮಿಗಳು ದಾಳಿ ನಡೆಸಿದ್ದಾರೆ. ಕಣ್ಣಿಗೆ ಕಾರದ ಪುಡಿ ಎರಚಿ ಮಚ್ಚು ತೋರಿಸಿ ಹಣವನ್ನು ಕಸಿದುಕೊಂಡು ಸ್ಥಳದಿಂದ ಪರಾರಿಯಾಗಿದ್ದಾರೆ. ತನಿಖೆಯಲ್ಲಿ ದರೋಡೆಗೆ ಸಂಬಂಧಿಯೇ ಸ್ಕೆಚ್ ಹಾಕಿದ್ದಾನೆ ಎಂಬುದು ಬಹಿರಂಗವಾಗಿದೆ. ಶಿವಶಂಕರ ಆರಾಧ್ಯ ಅವರ ಸಂಬಂಧಿ ಯಶವಂತ್ ಆರಾಧ್ಯ ತನ್ನ ಸ್ನೇಹಿತರಾದ ಭರತ್, ದರ್ಶನ್ ಮತ್ತು ವಿಷಕಂಠ ಜೊತೆ ಸೇರಿ ದರೋಡೆಗೆ ಪ್ಲಾನ್ ರೂಪಿಸಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕಾರು ಖರೀದಿಗೆ ಹಣ ತೆಗೆದುಕೊಂಡು ಹೋಗುತ್ತಿರುವ ಮಾಹಿತಿ ಮುಂಚಿತವಾಗಿ ಪಡೆದು ದರೋಡೆಗೆ ಯೋಜನೆ ಹಾಕಿದ್ದರು ಎಂದು ತನಿಖೆಯಿಂದ ತಿಳಿದು ಬಂದಿದೆ. ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಈ ಪ್ರಕರಣವನ್ನು ಗೌರಿಬಿದನೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಪಿಎಸ್ಐ ಲಲಿತಮ್ಮ ಹಾಗೂ ಸಿಬ್ಬಂದಿ ಯಶಸ್ವಿಯಾಗಿ ಪತ್ತೆ ಹಚ್ಚಿದ್ದಾರೆ. ದರೋಡೆ ಮಾಡಿದ ಆರೋಪಿಗಳಾದ ಯಶವಂತ್ ಆರಾಧ್ಯ ಸೇರಿದಂತೆ 4 ಬಂಧಿಸಲಾಗಿದ್ದು, ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಗೊತ್ತಾಗಲ್ಲ, ನಮ್ಮ ಬಸ್ ನಂಗೆ ಮುಚ್ಚಿ ತೋರಿಸಿಲ್ಲ, ಕಾರ್ ಪುಡಿ ಹಾಕ್ಬಿಟ್ಟ ನನಗೆ. ಇಲ್ಲಿರೋ ಜನ ಎಲ್ಲ ನೋಡಿದ್ರು ಸರ್, ಮುಚ್ಚಿಟ್ಕೊಂಡು ಎಲ್ಲರಿಗೂ ಇದು ಮಾಡಿ ಎಲ್ಲ ಬೆದರಿಸಿದ್ದಾರೆ ಸರ್. ಯಾರು ನಿಮ್ಮ ಪರಿಚಯ? ಹೌದು, ಅವ್ನು ನಿಮ್ಮ ಪರಿಚಯ? ಅವ್ನು ನಿಮ್ಗೆ? ಹೌದು ಸರ್, 3 ತಿಂಗಳಿಂದ ಪರಿಚಯ. ಅವನದು ನಾರ್ಸಿಂಗ್ನಲ್ಲಿ ಅವ್ರ ಅಕ್ಕನ ಮದುವೆಗೆಲ್ಲ ನಾವು ಹಿಂಗೆ ಹೋಗ್ತಾ ಇದ್ವಿ. ಅವರು ಸುಮ್ಮನೆ ನಮ್ಗೆ ಇವನೇನು ದೊಡ್ಡವನಾದ್ಮೇಲೆ ನಮ್ಗೇನು ಪರಿಚಯ ಇರಲಿಲ್ಲ. 3 ತಿಂಗಳಿಂದ ನಾವು ಹೋಗ್ಬೇಕಾದ್ರೆ ಅಲ್ಲಿ ಬಂದಿದ್ದ ಕಾರಲ್ಲಿ ಬಂದ. ಅವಾಗ ಬಂದಾಗ ಹಿಂಗೆ ಇದೆ, ನಾವು ಈ ಕಾರ್ ಬಿಟ್ಟಿದ್ದೀನಿ, ಇದಕ್ಕೆ ಬಿಟ್ಟಿದ್ದೀನಿ ಅಂತೆಲ್ಲ ಹೇಳಿ, ನಿಮಗೂ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ, ನೀವು 1-2 ಕಾರ್ ಬಿಡ್ರಿ ಹಾಗೆ ಹೀಗೆ ಅಂತ ಹೇಳಿ ನಾವು ಸ್ವಲ್ಪ 3 ತಿಂಗಳಿಂದ ಸುಮ್ಮನೆ ಆಗ್ಬಿಟ್ಟಿದ್ವಿ. ಆಮೇಲೆ ಯಾವುದೋ ಒಂದು ಸ್ವಲ್ಪ ಅಮೌಂಟ್ ಲೋನ್ ಜಾಸ್ತಿ ಆಗಿ ಅದನ್ನು ತೊಗೊಂಡಿದ್ದಕ್ಕೆ ಏನೋ ಮಾಡೋಣ ಅಂತ ಮುಂದಕ್ಕೆ ಹೋದ್ರು ಅಷ್ಟೇ ಸರ್. ಏನು ಕಾರ್ ಅಂದರೆ ಇವಾಗ ಅವ್ರ ಮ್ಯಾನೇಜರು ನಮಗೆ ದುಡ್ಡು ತೊಗೊಂಬರಕ್ಕೆ ಹೇಳಿದ್ರು. ಇವಾಗ ನಿನ್ನೆ ಏನೋ ಅವ್ರ ಹತ್ರ ಮೊನ್ನೆ ಮಾತಾಡಿದ್ರು. ಯಾರಿಗೂ ನಿಮ್ಮ ಪರಿಚಯ ಆಗಿದ್ದಲ್ಲ ವಾಕಿಂಗ್? ಯಾರೋ ಅವನು? ಯಶನ್ ಸರ್. ಯಶನ್ ಅಂದರೆ ನೀವು ಅಮೌಂಟ್ ಎಲ್ಲಿಂದ ಡ್ರಾ ಮಾಡ್ಕೊಂಬಂದ್ರೆ? ಹೌದು ಸರ್, ಇದು ಜ್ಯುವೆಲರ್ಸಿಂದ ತೊಗೊಂಡಿದ್ದು ಸರ್. ಜ್ಯುವೆಲರ್ಸ್ ಅಂದರೆ ತಂದು ಮನೇಲಾಗಿ ಇಟ್ಟಿದ್ದು ಸ್ವಲ್ಪ 10 ಲಕ್ಷ ಬೇಕು. 4 ಲಕ್ಷ ನಿನ್ನೆ ಕೊಟ್ಟಿದ್ವಿ ಸರ್. ನಿನ್ನೆದು ಅದು ಕೊಡೋ 14 ಲಕ್ಷ ತೊಗೊಂಡೋಗ್ಬೇಕಾದ್ರೆ. ಅಲ್ಲ, ನೀವು ಅಮೌಂಟ್ ತರೋ ವಿಷಯ ಅವ್ನಿಗೆ ಹೆಂಗೆ ಗೊತ್ತಾಯ್ತು? ಅವ್ನಿಗೆ ಗೊತ್ತಿತ್ತು ಸರ್. ನಾವು ಗಾಡಿ ತೊಗೋಬೇಕಂತ ಎಲ್ಲ ಅವನೇ ಕೊಡಿಸ್ತೀನಿ ಅಂತ ಹೇಳಿ, ಅವನೇ ಎಲ್ಲ ಯಶವನ್ನೇ ನಮ್ಗೆ ಗಾಡಿ ಕೊಡಿಸ್ತೀನಿ ಅನ್ನೋದು ಅವ್ನಿಗೆ ಗೊತ್ತಿತ್ತು ಸರ್. ಎಲ್ಲ ಪ್ಲಾನ್ ಎಲ್ಲ ಅಮೌಂಟ್ ತೊಗೊಂಬರ್ಬೇಕಾದ್ರೆ ಸಿಕ್ಕಿದ್ದಾನೆ.